ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಸೈಡ್ ಸೈಡ್ ಸರಿ ಸೈಡ್ ಸರಿ ಸೈಡ್ ಸರಿ ಸೈಡ್ ಸರಿ ಸೈಡ್ ಸರಿ ಸ್ವಲ್ಪ ಸೈಡ್ ಸರಿ ಸೈಡ್ ಸರಿ ಸ್ವಲ್ಪ ಸೈಡ್ ಸರಿ ಸ್ವಲ್ಪ ಸೈಡ್ ಸರಿ ಸೈಡ್ ಸರಿ ಸ್ವಲ್ಪ ಸೈಡ್ ಸರಿ ಆ ಕಡೆ ಮುಂಗಂಡ ಹೋಗಿಲ್ಲ ಹೇಳಿದಲ್ಲ ಪದೇ ಪದೇ ಹೇಳಿದ್ದು ಗೆಲ್ತೀವಿ ಆದ್ರೆ ಎಷ್ಟು ಲೀಡ್ ಅಂತ ಹೇಳಿಕ್ಕಾಗಲ್ಲ ಅಂತ ಹೇಳಿದ್ದು ಗೆಲ್ಲೋ ಭರವಸೆ ಮುಂಚೆದಾಯಿತು ಇಷ್ಟೊಂದು ಮತಗಳ ಅಂತರ ನಿರೀಕ್ಷಣೆ ಗೆಲ್ತಿರೋ ಯಾಕಂದ್ರೆ ಒಂದು ಕಡೆ ಸರ್ ಜನರಲ್ ಕ್ಯಾಟಗರಿಯಲ್ಲಿ ರಿಸರ್ವ್ ಕ್ಯಾಂಡಿಡೇಟ್ ಅಂತ ಪ್ರಚಾರವನ್ನು ಕೂಡ ಬಿಜೆಪಿ ಅವರು ಮಾಡಿದ್ರು ಅದ್ರ ಬಗ್ಗೆ ಏನೇನು ಇಲ್ಲ ಜನರಲ್ ರಿಸರ್ವ್ ಪ್ರಶ್ನೆ ಅಲ್ಲ ಜನ ಯಾರು ಕೆಲಸ ಮಾಡ್ತಾರ ಜನ ಅವ್ರ ಪರವಾಗಿರ್ತಾರ ನಾವು ಬೆಳಗಾವಿಯಲ್ಲಿ ಕೂಡ ಹೇಳಿದ್ವಿ 1 ಲಕ್ಷದಿಂದ ಗೆಲ್ತೀವಿ ಅಂತ ಸೊ ಅಷ್ಟು ಗೆಲ್ತಾ ಇದ್ವಿ ಎಲ್ಲ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿದಾರೆ ಅಥವಾ ಯಾರಾದ್ರೂ ವಿರೋಧ ಏನಾದ್ರು ಆ ರೀತಿಯ ಅನುಮಾನ ಸಚಿವ ಜಾರಕಿಹೊಳಿ ಅವರಲ್ಲಿ ಕಾಡ್ತಾ ಇದೆ ಆಗಿದೆ ಒಂದು 2-3 ಕಡೆ ಹಂಗ ಸಣ್ಣ ಪುಟ್ಟ ಘಟನೆ ಆಗಿದೆ ಆವಾಗ ನೋಡೋಣ ಕೆಲವರು ನಮ್ಮವರು ವಿರೋಧ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಆವಾಗ ನೋಡೋಣ ಚುನಾವಣೆ ಈಗ ಗೆದ್ದಿದ್ದೀವಿ ಆಮ್ಯಾಗ ಸಮೀಕ್ಷೆ ಮಾಡೋಣ ಸರ್ವೆ ಮಾಡೋಣ ನಂತರ ಅದ್ರ ಬಗ್ಗೆ ಹೇಳ್ತೀನಿ ಸ್ಪಷ್ಟವಾಗಿ ಇದ್ರ ಬಗ್ಗೆ ಏನಾದ್ರು ಹೈಕಮಾಂಡ್ ದೂರ ಕೊಡ್ತೀರಾ ಇಲ್ಲ ನೋಡೋಣ ಈಗ ಇನ್ನೂ ಸ್ಪಷ್ಟವಾಗಿ ನೋಡ್ಬೇಕು ಯಾಕಂದ್ರೆ ಯಾವ ಮಟ್ಟದಲ್ಲಿ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಆಗಿದೆ ಒಂದು 2-3 ಕಡೆ ಘಟನೆ ಆಗಿದೆ ಆಮ್ಯಾಗ ವರಿಷ್ಠ ಗಮನಕ್ಕೆ ತರ್ತೀವಿ ಸರ್ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಜನ ಏನು ಹೇಳ್ತಾ ಇದ್ರೆ ಅದ್ರ ವಿರೋಧವಾಗಿ ಇವತ್ತು ಮೇಲೆ ಬಂದಿದೆ ನೋಡೋಣ ಇನ್ನೂ 4-5 ಗಂಟೆ ಮಟ್ಟ ಕಾದು ನೋಡಬೇಕಾಗಿದೆ ಯಾವ ರೀತಿ ಫಲಿತಾಂಶ ಬರುತ್ತೆ ಕಾದು ನೋಡೋಣ ಮಗಳು ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಸಂಸತ್ ಪ್ರವೇಶವಾಗಿರುವಂತ ಸರ್ ಹೇಗೆ ಅನಿಸ್ತಾ ಒಂದು ಹೆಮ್ಮೆ ಚಿಕ್ಕೋಡಿಗೆ ಕರ್ನಾಟಕಕ್ಕೆ ಹೆಮ್ಮೆ ವಿಷಯ ಅದೊಂದು ಈ ಭಾಗಕ್ಕೆ ಹೆಮ್ಮೆ ವಿಷಯ ಸೊ ಎಲ್ಲರ ಆಶೀರ್ವಾದದಿಂದ ಅವರು ಚುನಾವಣೆರಾಗ್ತಿದ್ದಾರೆ ಸರ್ ಗ್ಯಾರಂಟಿಗಳು ಯೋಜನೆಗಳು ವರ್ಕೌಟ್ ಆಯ್ತಾ ಅಂತ ಆಗಿದೆ ಖಂಡಿತವಾಗಿ ಆಗಿದೆ ಕಾಂಗ್ರೆಸ್ ಪಕ್ಷದ ಕೆಲಸ ಆಗಿದೆ ಮತ್ತು ನಾವು 30 ವರ್ಷ ಅಂತ ಮಾಡಿರುವಂಥ ಸಾಧನೆ ಕೂಡ ಈ ಚುನಾವಣೆಯಲ್ಲಿ ಭಾಳ ಪ್ರಮುಖವಾಗಿ ಕೆಲಸ ಮಾಡಿದೆ ಇದಿಷ್ಟು ಸಚಿವ ಸತೀಶ್ ಜಾರಕಿಹೊಳಿ